ನಾರಾಯಣ ನಾರಾಯಣ ಹರೇ ಕೃಷ್ಣ. ಆ ಭವನದ ನೆಲಗಳು ವಜ್ರವೈಡೂರ್ಯಗಳು, ಸ್ಫಟಿಕ ಶಿಲೆಗಳು, ನವರತ್ನಗಳು, ಚಿನ್ನ ಬೆಳ್ಳಿ ಕಬ್ಬಿಣಗಳಿಂದ ನಿರ್ಮಾಣವಾಗಿದ್ದವು. ಇವೆಲ್ಲ ಕೂಡ ತರತರಾವರಿಯಾಗಿವೆ ಒಳಗಡೆ. ಅಂಥ ಭವನ. ನಗರದ ಹೊರವಲಯದಲ್ಲಿ ಒಂದು ಸುಂದರವಾದ ಉದ್ಯಾನವನ ಇತ್ತು. ಅಂದವಾದ ಹೂವಿನ ಗಿಡಗಳು, ದೊಡ್ಡ ದೊಡ್ಡ ಹಣ್ಣಿನ ವೃಕ್ಷಗಳು, ಅಲ್ಲಲ್ಲಿ ನೀರಿನ ಬುಗ್ಗೆಗಳು, ಕೊಳವೆಗಳು, ಬಣ್ಣ ಬಣ್ಣದ ಚಿಟ್ಟೆಗಳು, ಪಕ್ಷಿಗಳಿಂದ ಆ ಉದ್ಯಾನವನ ಕಂಗೊಳಿಸ್ತಾ ಇತ್ತು. ಚೆನ್ನಾಗಿ ಕೇಳಿ. ಪುರಂಜನ ಅಕಸ್ಮಾತ್ತಾಗಿ ಅಲ್ಲಿಗೆ ಹೋದ. ಅದೇ ಸಮಯಕ್ಕೆ ಸರಿಯಾಗಿ ಸುಂದರವಾದ ಕನ್ಯೆ ಒಬ್ಬಳು ಅವನ ಎದುರಿಗೆ ಬರ್ತಾಳೆ. ಅವಳ ಹಿಂದೆ 10 ಜನ ಸೇವಕರಿದ್ದರು. ಆ ಒಬ್ಬೊಬ್ಬ ಸೇವಕನಿಗೂ 100 ಜನ ಸೈನಿಕರಿದ್ದರು. ನೋಡಿ, ಒಬ್ಬೊಬ್ಬ ಸೇವಕನಿಗೆ ಅಷ್ಟು ಜನ ಅವರನ್ನು ರಕ್ಷಣೆ ಮಾಡ್ತಕ್ಕಂಥವರು. 100 ಜನ. 5 ಹೆಡೆಯ ಹಾವೊಂದು ಅವಳಿಗೆ ಅಂಗರಕ್ಷಣಕನ ಹಾಗೆ ಅವಳ ಹೋದ ಕಳೆಯಲೆಲ್ಲ ಅವಳನ್ನೇ ಕಾಯ್ತಾ ಇತ್ತು. 5 ಹೆಡೆ ಹಾವು ಅಂಗರಕ್ಷಕನಾಗೇ ಕಾಯ್ತಾ ಇತ್ತು ಎಲ್ಲ ಕಡೆ. ಅವಳು ಎಲ್ಲೆಲ್ಲಿ ಹೋಗ್ತಾಳೆ ಎಲ್ಲ ಕಡೆನೂ ಆಗ ಸುತ್ಕೋತಾ ಇತ್ತು. ಆ ಕನ್ಯೆಗೆ ತಾನು ಇಷ್ಟ ಬಂದ ರೂಪವನ್ನು ಧರಿಸುವ ಶಕ್ತಿ ಇತ್ತು ನೋಡಿ. ಅಂತಹ ಕನ್ಯೆ ತನಗೆ ತಕ್ಕ ವರನಿಗೋಸ್ಕರ ಅನ್ವೇಷಣೆ ಮಾಡ್ತಾ ಇದ್ಲು. ಪುರಂಜನ ಅವಳನ್ನು ನೋಡಿದ ತಕ್ಷಣ ಅವನಿಗೆ ಅವಳಲ್ಲಿ ಮೋಹ ಉಂಟಾಯಿತು. ನೇರವಾಗಿ ಅವಳ ಹತ್ತಿರ ಹೋಗಿ, ನೀನು ಯಾರು? ಯಾವ ದೇವತೆ? ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ? ನಿನ್ನ ಜೊತೆ ಇರುವ ಇವರೆಲ್ಲ ಯಾರು ಅಂತ ಕೇಳಿದ. ಅದಕ್ಕೆ ಅವಳು ನಾಚುತ್ತಾ ಹೇಳ್ತಾ ಇದ್ದಾಳೆ, ನನ್ನ ಕುಲಗೋತ್ರ ಗೊತ್ತಿಲ್ಲ. ನನಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಈ ಪಟ್ಟಣವನ್ನು ನಿರ್ಮಿಸಿದವರು ಯಾರು ಅನ್ನತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇವರೆಲ್ಲ ನನ್ನ ಸಖಿಯರು. ನಾನು ನಿದ್ರೆಯಲ್ಲಿದ್ದಾಗಲೂ ಈ ಸರ್ಪ ಎಚ್ಚರದಿಂದ ನಗರವನ್ನು ಕಾಯ್ತಾ ಇರುತ್ತೆ ಅಂದಳು ಅಂತ ಹೇಳ್ಕೊಂಡು ಬರ್ತಿದ್ದಾಳೆ. ರಾಜ ಹೇಳ್ತಾ ಇದ್ದಾನೆ, ನೀನು ಭೂಮಿಯ ಮೇಲೆ ನಿಂತಿರುವುದರಿಂದ ದೇವತೆಯಂತೂ ಅಲ್ಲ ನೀನು. ಆದ್ದರಿಂದ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ನಿನ್ನಂತಹ ರಾಜ ಸಿಕ್ಕಿರುವುದು ನನ್ನ ಅದೃಷ್ಟ. ನನಗೂ ನಿನ್ನನ್ನು ಮದುವೆ ಆಗುವ ಅಭಿಲಾಷ ಇದೆ. ಹಾಗಾದರೆ ನಾವಿಬ್ಬರು ಮದುವೆಯಾಗಿ 100 ವರ್ಷ ಕಾಲ ಸುಖ ಜೀವನ ನಡೆಸೋಣ ಬಾ ಅಂದಳು. ಕೊನೆಗೆ ಅವರಿಬ್ಬರು ಅಲ್ಲೇ ಗಾಂಧರ್ವ ವಿವಾಹ ಮಾಡಿಕೊಂಡ್ಬಿಡ್ತಾರೆ. ಆ ಪಟ್ಟಣದಲ್ಲೇ ಸಂಸಾರ ಪ್ರಾರಂಭ ಮಾಡ್ತಾರೆ. ಆ ನಗರಕ್ಕೆ ಇದ್ದ 9 ಬಾಗಿಲುಗಳಲ್ಲಿ ಒಂದೊಂದು ಬಾಗಿಲು ಒಂದೊಂದು ಊರಿಗೆ ಹೋಗ್ತಾ ಇದ್ದವು. ಚೆನ್ನಾಗಿ ಕೇಳಿ. ಅವುಗಳ ಪೈಕಿ 7 ದ್ವಾರಗಳು ನಗರದ ಮೇಲ್ಭಾಗದಲ್ಲಿದ್ದರೆ ಉಳಿದೆರಡು ದ್ವಾರಗಳು ಕೆಳಭಾಗದಲ್ಲಿದ್ದು. 7 ಬಾಗಿಲುಗಳಲ್ಲಿ 5 ಬಾಗಿಲುಗಳು ಪೂರ್ವ ದಿಕ್ಕಿನಲ್ಲಿದ್ದವು. 2 ಬಾಗಿಲುಗಳು ಪಕ್ಕಪಕ್ಕದಲ್ಲೇ ಇದ್ದವು. 2 ಬಾಗಿಲುಗಳು ಜೊತೆಯಾಗಿದ್ದವು. ಇನ್ನೊಂದು ದ್ವಾರ ಮಾತ್ರ ಪ್ರತ್ಯೇಕವಾಗಿತ್ತು. 2 ಜೊತೆಯಾಗಿದ್ದರಿಂದ ಬಾಗಿಲುಗಳಲ್ಲಿ ಯಾವ ಬಾಗಿಲಿನಿಂದ ಹೋದರೂ ಒಂದೇ ದಾರಿ, ಒಂದೇ ಊರಿಗೆ ಹೋಗ್ತಾ ಇತ್ತು. ಅಕ್ಕಪಕ್ಕದಲ್ಲಿದ್ದ 2 ಬಾಗಿಲುಗಳಲ್ಲಿ ಸಹ ಯಾವ ಬಾಗಿಲಿನಿಂದ ಹೋದರೂ ಕೂಡ ಒಂದೇ ಊರಿಗೆ ತಲುಪ್ತಾ ಇತ್ತು. ಆದರೆ ಒಂಟಿಯಾಗಿದ್ದ ದ್ವಾರದಿಂದ ಹೊರಗೆ ಹೋದರೆ ಆ ದಾರಿ 2 ಊರಿಗೆ ಹೋಗ್ತಾ ಇತ್ತು. ಉಳಿದ 4 ಬಾಗಿಲುಗಳಲ್ಲಿ ಒಂದು ದಕ್ಷಿಣದ ಕಡೆಗೆ, ಇನ್ನೊಂದು ಉತ್ತರದ ಕಡೆಗೆ ಹಾಗೂ ಉಳಿದೆರಡು ಬಾಗಿಲುಗಳು ಪಶ್ಚಿಮಾಭಿಮುಖವಾಗಿದ್ದವು. ಹೀಗೆ ಪುರಂಜನ ಬೇರೆ ಬೇರೆ ದ್ವಾರಗಳಿಂದ ಬೇರೆ ಬೇರೆ ಊರುಗಳಿಗೆ ಹೋಗಿ ಸಾಕಷ್ಟು ವ್ಯಾಪಾರ ಮಾಡಿಕೊಂಡು ಬಂದ. ಬೇಕಾದಷ್ಟು ಹಣವನ್ನು, ಸಂಪತ್ತನ್ನು ಸಂಗ್ರಹ ಮಾಡ್ತಾ ಇದ್ದಾನೆ. ಅವರಿಬ್ಬರ ದಾಂಪತ್ಯ ಜೀವನ ಬಹಳ ಸುಂದರವಾಗಿತ್ತು. ಸಂಸಾರದಲ್ಲಿ ಒಂದು ದಿನವೂ ಕೂಡ ಅವರಿಬ್ಬರಲ್ಲಿ ಮನಸ್ತಾಪ, ವೈಷಮ್ಯ ಅಂತಕ್ಕಂಥದ್ದು ಬರಲೇ ಇಲ್ಲ. ಯಾಕಂದರೆ ಪುರಂಜನ ಹೆಂಡತಿಯ ದಾಸನಾಗಿಬಿಟ್ಟಿದ್ದ. ಅವಳು ಹೇಳಿದ ಹಾಗೆ ಕೇಳ್ತಾ ಇದ್ದ. ಯಾವತ್ತೂ ಅವಳಿಗೆ ವಿರುದ್ಧವಾಗಿ ನಡ್ಕೊಳ್ಳೇ ಇಲ್ಲ. ಅವಳ ಜೊತೆ ಒಂದು ದಿನವೂ ಜಗಳ ಕಾಯಲಿಲ್ಲ. ಅವಳಿಗೆ ಹೇಳು ಅಂದರೆ ಹೇಳ್ತಾ ಇದ್ದ, ಕೂರು ಅಂದರೆ ಕೂರ್ತಾ ಇದ್ದ, ಅವಳು ನಕ್ಕರೆ ನಗ್ತಾ ಇದ್ದ.
ಅವಳು ಅತ್ತರೆ, ಇವನು ಕೂಡ ಹಾಡ್ತಾ ಇದ್ದ. ಅವಳು ಹಾಡಿದರೆ ಹಾಡ್ತಾ ಇದ್ದ, ನೃತ್ಯ ಮಾಡಿದರೆ ಇವನು ನೃತ್ಯ ಮಾಡ್ತಾ ಇದ್ದ. ಈ ಅನ್ಯೋನ್ಯ ದಂಪತಿಗಳಿಗೆ 101 ಗಂಡು ಮಕ್ಕಳು, 108 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅವರೆಲ್ಲರೂ ಬೆಳೆದು ದೊಡ್ಡವರಾಗ್ತಾರೆ. ಎಲ್ಲರಿಗೂ ಮದುವೆ ಮಾಡಿದ, ಮೊಮ್ಮಕ್ಕಳೂ ಆದರು. ಹೀಗೆ ಪುರಂಜನ ವಂಶ ಹೆಮ್ಮರವಾಗಿ ಬೆಳೀತು. ಯಜ್ಞಯಾಗಗಳನ್ನು ಮಾಡಿದ. ವಿಷಯಾಸೆಯಿಂದ ಪುರಂಜನ ಪಶುಹಿಂಸೆಯನ್ನು ಕೂಡ ಮಾಡಿದ, ಪಶುಗಳನ್ನು ಸಾಯಿಸಿದ. ಅಷ್ಟರಲ್ಲಿ ಅವನಿಗೆ ವೃದ್ಧಾಪ್ಯ ಬಂತು. ಅಷ್ಟರಲ್ಲಿ ಚಂಡವೇಗ ಅನ್ನುವ ಗಂಧರ್ವರಾಜ ಪುರಂಜನ ಪಟ್ಟಣದ ಮೇಲೆ ದಾಳಿ ಮಾಡ್ತಾನೆ. ಅವನಿಗೆ 720 ಬಲಿಷ್ಠ ಸ್ತ್ರೀ ಪುರುಷ ಸೈನಿಕರಿದ್ದರು. ಆದರೆ ಆ ಆಕ್ರಮಣವು ಪುರಂಜನಿಗೆ ಗೊತ್ತಾಗಲೇ ಇಲ್ಲ. ಇದರಿಂದ ಅವನ ಪಟ್ಟಣ ಶಿಥಿಲವಾಗಿ ಹೋಯಿತು. ಆ ಸಂದರ್ಭದಲ್ಲಿ ಕಾಲಪುರುಷನ ಮಗಳಾದ ದುರ್ಬಗ ಅನ್ನುವ ಕಾಲಕನ್ಯೆ ಆ ಪಟ್ಟಣಕ್ಕೆ ಬರ್ತಾಳೆ. ಅವಳು ಬಹಳ ಕುರೂಪಿಯಾಗಿರ್ತಾಳೆ. ಆದ್ದರಿಂದ ಯಾರೂ ಅವಳನ್ನು ಮದುವೆ ಆಗೋಕ್ಕೆ ಮುಂದೆ ಬರಲೇ ಇಲ್ಲ. ಅವಳು 3 ಲೋಕದಲ್ಲೂ ಕೂಡ ತಿರುಗಾಡ್ತಾಳೆ. ಆದರೆ ಎಲ್ಲೂ ಅವಳಿಗೆ ಗಂಡು ಸಿಗಲೇ ಇಲ್ಲ. ಒಂದು ದಿನ ಅವಳು ನಾರದರ ಹತ್ತಿರ ಕೂಡ ಹೋಗ್ತಾಳೆ. ನಾನು 3 ಲೋಕವನ್ನು ತಿರುಗಾಡಿದೆ, ಆದರೂ ಯಾರೂ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ. ಆದ್ದರಿಂದ ನೀವಾದರೂ ನನ್ನನ್ನು ಮದುವೆ ಆಗಿ ಅಂತ ಕೇಳ್ತಾಳೆ. ನಾರದರು ಆ ಹೆಣ್ಣನ್ನು ಮದುವೆ ಆಗೋಕ್ಕೆ ಒಪ್ಪಲಿಲ್ಲ. ಅವಳಿಗೆ ತುಂಬ ಕೋಪ ಬರುತ್ತೆ. ನೀವು ನನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪದೇ ಇದ್ದರಿಂದ ನಿಮಗೂ ಸ್ಥಿರವಾದ ನೆಲೆ ಇಲ್ಲದೆ 3 ಲೋಕಗಳನ್ನು ಸುತ್ತುವಂತೆ ಆಗಲಿ ಅಂತ ಶಾಪ ಕೊಟ್ಟುಬಿಡ್ತಾಳೆ. ನಾರದರು ಹಾಗೇ ಆಗಲಿ, 3 ಲೋಕವನ್ನಾದರೂ ತಿರುಗ್ತೀನಿ, ನಿನ್ನನ್ನು ಮಾತ್ರ ಮದುವೆ ಆಗಲ್ಲ ಅಂತ ಖಂಡಿತವಾಗಿ ಹೇಳ್ಬಿಡ್ತಾರೆ. ಆ ಕಾಲಕನ್ಯೆ ಇನ್ನು ಯಾರನ್ನು ಕೇಳಿ ಪ್ರಯೋಜನ ಇಲ್ಲ ಅಂತ ಯವನನ ರಾಜ ಯವನೇಶ್ವರನ ಹತ್ತಿರ ಹೋಗಿ ಕೇಳ್ತಾಳೆ. ಯವನೇಶ್ವರನು ಆ ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಬದಲಾಗಿ ನೀನು ಬೇಕಾದರೆ ನನ್ನ ತಂಗಿಯಾಗಿದ್ದು ಬಿಡು ಅಂದ. ನನಗೆ ತಂಗಿ ಸ್ಥಾನ ಬೇಡ, ಪತ್ನಿ ಸ್ಥಾನವೇ ಬೇಕು ಅಂದಳು. ಆಗ ಯವನೇಶ್ವರ ಅವಳಿಗೆ ಒಂದು ವರವನ್ನು ಕೊಡ್ತಾನೆ. ನೀನು ನನ್ನನ್ನು ಬಿಟ್ಟು ಬೇರೆ ಯಾರ್ಯಾರನ್ನು ಕೇಳಿದೆಯೋ ಅವರೆಲ್ಲರನ್ನೂ ಮದುವೆ ಮಾಡಿಕೋ. ಅವರಿಗೆ ಗೊತ್ತಾಗದೇ ಇರುವ ಹಾಗೆ ಅವರಲ್ಲಿ ಸೇರಿಕೊಳ್ಳುವ ವರವನ್ನು ನಾನು ನಿನಗೆ ಅನುಗ್ರಹಿಸ್ತಾ ಇದ್ದೀನಿ. ಅವರ ಶರೀರದಲ್ಲಿ ಸೇರ್ಕೊಂಬೋಣೇನು ಅಂತ ವರವನ್ನು ಕೊಟ್ಟುಬಿಟ್ಟ. ಈ ವರದ ಬಲದಿಂದ ಕಾಲಕನ್ಯೆ ಎಲ್ಲರಲ್ಲಿ ಹೋಗಿ ಸೇರಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಸಿಕ್ಕವರಲ್ಲಿ ಸೇರ್ಕೊಂಡ್ಬಿಡ್ತಾಳೆ. ಇವಳು ಕೇಳಿದ್ರಲ್ಲ ಮದುವೆ ಮಾಡ್ಕೊಂತ ಅವ್ರ ಹತ್ರ ಎಲ್ಲ ಬಿಟ್ಟುಬಿಟ್ಟು ಬೇರೆ ಕಡೆ ಶುರು ಮಾಡ್ಕೊಳ್ತಾಳೆ. ಇವಳು ಸಾವಿರಾರು ಜನ, ಸಾವಿರಾರು ರಾಜರ ಹತ್ರ ಯಾರು ಇಷ್ಟ ಬಂದರೆ ಅವ್ರ ಕಡೆ ಎಲ್ಲ ಸೇರ್ಕೊಂಡ್ಬಿಡ್ತಾಳೆ. ಒಳಗೆ ಹೋಗಿ ಹಿಪ್ಪೆಕಾಯಿ ಮಾಡಾಕ್ಬಿಡ್ತಾಳೆ. ಒಳಗೆ ಸೇರ್ಕೊಂಡು ಏನು ಮಾಡ್ತಾಳೆ ಅಂತ. ಅದೇ ರೀತಿ ಪುರಂಜನ ಹತ್ತಿರವೂ ಬಂದು ಕೇಳ್ತಾಳೆ. ಅವಳು ಸೇರಿದ ಕೂಡಲೇ ಪುರಂಜನ ದುರ್ಬಲನಾಗಿಬಿಟ್ಟ. ಆಗ ಯವನೇಶ್ವರ ತನ್ನ ಪರಿವಾರದ ಸಮೇತ ಪುರಂಜನನ ಮೇಲೆ ಯುದ್ಧಕ್ಕೆ ಬಂದ. ದೇಹದ ಶಕ್ತಿ ಕುಂದು ಹೋಗಿದ್ದರಿಂದ ಪುರಂಜನ ಭಯಪಟ್ಟು ಅವಿತ್ಕೊಂಡ್ಬಿಡ್ತಾನೆ. ದುರ್ಬಲನಾಗಿದ್ದ ಪುರಂಜನನ ಜೊತೆ ಇದ್ದ ಪುರಂಜನೀಯ 10 ಜನ ಭಟರು ಪಲಾಯನ ಮಾಡಿಬಿಡ್ತಾರೆ. ನಾವು ಅಂದ್ಕೊಂಡಿದ್ವಲ್ಲ ಕಾಪಾಡ್ತಿದ್ದಾರೆ ಅಂತ, ಅವರೆಲ್ಲ ಹೊರಟೋಗ್ತಾರೆ. ಆದರೆ 5 ಹೆಡೆಯ ಹಾವು ಮಾತ್ರ ಕೊನೆಯವರೆಗೂ ಹೋರಾಡ್ತದೆ. ಅವನು ಕಾಯ್ಕೊಂಡಿತ್ತು ಪಾಪ. ಯವನೇಶ್ವರನ ಪರಿವಾರದಲ್ಲಿ ಒಬ್ಬ ಪ್ರಜ್ವರ ಅನ್ನುವನಿದ್ದ. ಅವನು ಯುದ್ಧ ಮಾಡ್ತಾ ಆ ಪಟ್ಟಣಕ್ಕೆ ಬೆಂಕಿ ಹಚ್ಚಿಬಿಟ್ಟ. ಅದು ಉರಿಯುವುದಕ್ಕೆ ಪ್ರಾರಂಭವಾದ ಕೂಡಲೇ ಆ ಪಟ್ಟಣದಲ್ಲಿದ್ದ 5 ಹೆಡೆಯ ಹಾವು ಸಹ ಹೊರಗೆ ಹೊರಟೋಗ್ತು. ಪಟ್ಟಣ ಕುಸಿದು ಬಿತ್ತು. ಆಗ ಅವಿತುಕೊಂಡಿದ್ದ ಪುರಂಜನ ಸಿಕ್ಕಿಬಿದ್ದುಬಿಟ್ಟ. ಯವನೇಶ್ವರನ ಪರಿವಾರದವರು ಪುರಂಜನನನ್ನು ಹಗ್ಗ ಹಾಕಿ ಕಟ್ಟಿ ನರಕಕ್ಕೆ ಎಳೆದುಕೊಂಡು ಹೋಗ್ತಾರೆ. ಆಗ ಪುರಂಜನ ತನ್ನ ಹೆಂಡತಿಯ ಬಗ್ಗೆ ಯೋಚನೆ ಮಾಡಿದ. ನನ್ನ ಅಚ್ಚುಮೆಚ್ಚನ ಹೆಂಡತಿಯನ್ನು ಬಿಟ್ಟು ಹೇಗೆ ಹೋಗಲಿ ನಾನೀಗ? ವ್ಯಾಮೋಹ ನೋಡಿ ಅವನಿಗೆ ಹೆಂಗೆ ಬಿಡ್ತು. ನಾನು ಇಲ್ಲದೆ ಹೋದರೆ ಅವಳು ಹೇಗಿರ್ತಾಳೆ ಅಂತ ಅವಳ ಬಗ್ಗೆ ಚಿಂತೆ ಮಾಡ್ತಾನೆ. ಯವನ ಭಟರು ಅವನನ್ನು ನರಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅನೇಕ ಯಾತನೆ ಅನುಭವಿಸ್ತಾ ಮತ್ತೆ ಭೂಮಿಯಲ್ಲಿ ಹುಟ್ಟಿದ. ಆಗ ಅವನಿಗೆ ಶ್ರೀಜನ್ಮ ಬಂತು. ಅವನಿಗೆ
ವಿದರ್ಭ ದೇಶದ ರಾಜನ ಮಗಳು ವೈದರ್ಭಿಯಾಗಿ ಹುಟ್ಟಿದ. ಅವನು ಹಿಂದಿನ ಜನ್ಮದಲ್ಲಿ ಪುರಂಜನನಾಗಿದ್ದಾಗ ಲೋಕವನ್ನು ತ್ಯಜಿಸುವಾಗ ತನ್ನ ಹೆಂಡತಿಯ ಧ್ಯಾನದಲ್ಲೇ ಪ್ರಾಣ ಬಿಟ್ಟಿದ್ದರಿಂದ ಮುಂದಿನ ಜನ್ಮದಲ್ಲಿ ಹೆಣ್ಣಿನ ಜನ್ಮೇ ಬಂತು. ಜಾಗ್ರತೆಯಾಗಿರಬೇಕು. ಹೊರಡುವಾಗ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ನಾವು ಇಷ್ಟಪಡ್ತಕ್ಕಂಥದ್ದು ಯಾವುದು ಧ್ಯಾನ ಮಾಡಿದ್ರೆ ಅದೇ ಆಗಿಬಿಡ್ತೀವಿ ನಾವು. ಪತಿ ವಿಯೋಗದ ದುಃಖದಲ್ಲೇ ಇದ್ದ ಪುರಂಜನನು ಸ್ವಲ್ಪ ಕಾಲಕ್ಕೆ ಸತ್ತೋದಳು. ಪುರಂಜನಿ ಕೂಡ ಅವಳು ಸಾಯುವ ಗಳಿಗೆಯಲ್ಲಿ ತನ್ನ ಗಂಡನ ಚಿಂತನೆಯಲ್ಲೇ ಪ್ರಾಣ ಬಿಟ್ಬಿಡ್ತಾಳೆ. ಅವಳು ನರಕಕ್ಕೆ ಹೋಗಿ ಬಹಳ ಕಾಲ ಕಷ್ಟವನ್ನು ಅನುಭವಿಸ್ತಾಳೆ. ನಂತರ ಅವಳು ಮತ್ತೆ ಭೂಮಿಯಲ್ಲಿ ಹುಟ್ಟುತ್ತಾಳೆ. ಆದರೆ ಅವಳು ಹಿಂದಿನ ಜನ್ಮದಲ್ಲಿ ಸಾಯುವಾಗ ಗಂಡನ ನೆನಪಿನಲ್ಲೇ ಸತ್ತಿದ್ದರಿಂದ ಈ ಜನ್ಮದಲ್ಲಿ ಪುರುಷನಾಗಿ ಹುಟ್ಟುತ್ತಾಳೆ. ಅವಳು ಮಲಯಧ್ವಜ ಅನ್ನುವ ರಾಜನಾಗಿ ಹುಟ್ಟುತ್ತಾಳೆ. ದೈವವಶಾತ್ ವೈದರ್ವಿ ಮಲಯಧ್ವಜರೇ ಈ ಜನ್ಮದಲ್ಲೂ ಕೂಡ ವಿವಾಹ ಆಗ್ತಾರೆ. ಅವರಿಗಿನ್ನೂ ಮಕ್ಕಳಾಗಿರಲಿಲ್ಲ. ಆಗ ಒಂದು ಯುದ್ಧದಲ್ಲಿ ಮಲಯಧ್ವಜ ಸತ್ತು ಹೋದ. ವೈದರ್ವಿ ಒಬ್ಬಳೇ ಉಳಿತಾಳೆ. ಪತಿ ವಿಯೋಗದ ದುಃಖದಲ್ಲಿ ಇದ್ದ ಅವಳನ್ನು ನೋಡಿ ಒಬ್ಬ ಬ್ರಾಹ್ಮಣ ಬರ್ತಾನೆ ಅಲ್ಲಿಗೆ. ನೀನು ಇಷ್ಟೆಲ್ಲ ದುಃಖದಿಂದ ಕಷ್ಟಪಡುತ್ತಿರುವುದಕ್ಕೆ ಕಾರಣ ಏನು ಗೊತ್ತಾ? ಸ್ನೇಹಿತನಾದ ನನ್ನನ್ನು ಮರೆತಿದ್ದು ಅಂತ. ಅದಕ್ಕೆ ವೈದರ್ವಿ ಹೇಳ್ತಾಳೆ, ನಾನು ಕ್ಷತ್ರಿಯಳು, ನೀವು ನೋಡಿದರೆ ಬ್ರಾಹ್ಮಣರು. ನೀವು ಯಾವಾಗ ನನ್ನ ಸ್ನೇಹಿತರಾಗಿದ್ದೀರಿ? ನನಗಂತೂ ಒಂದು ನೆನಪಿಲ್ಲ ಅಂತಾಳೆ. ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ನಾವು ಸ್ನೇಹಿತರಾಗಿದ್ದು ಈ ಜನ್ಮದಲ್ಲಲ್ಲ, ಹಿಂದಿನ ಜನ್ಮದಲ್ಲಿ. ಆಗ ನೀನು ಪುರಂಜನ ಆಗಿದ್ದಾಗ ನಾನು ಅವಿಜ್ಞಾತ ಸ್ನೇಹಿತನಾಗಿದ್ದೆ. ಜ್ಞಾಪಕ ಇಟ್ಕೋ, ನಿನ್ನ ಜೊತೆಲೇ ಇದ್ದೆ. ನಿನ್ನ ಭೂಲೋಕಕ್ಕೆ ಹೋಗಿ ವಾಸ ಮಾಡಿದಾಗ ನೀನು ಅಲ್ಲಿ ಪುರಂಜನಿಯನ್ನು ಮದುವೆ ಆದೆ. ಆ ಸಂಸಾರ ಸುಖದಲ್ಲಿ ನೀನು ಸಂಪೂರ್ಣವಾಗಿ ನನ್ನನ್ನು ಮರೆತೇ ಬಿಟ್ಟೆ. ಆಮೇಲೆ ಒಂದು ದಿನವೂ ನೀನು ನನ್ನನ್ನು ಜ್ಞಾಪಿಸ್ಕೊಳ್ಳಲೇ ಇಲ್ಲ. ನಾನು ಎಷ್ಟು ಚೆನ್ನಾಗಿ ನಿನ್ನ ಜೊತೆಯಲ್ಲೇ ಇದ್ದೆ, ನಿನ್ನನ್ನೇ ಕಾಪಾಡಿಕೊಂಡಿದ್ದೆ, ನಿನ್ನ ಜೊತೆಯಲ್ಲೇ ನಾನು ಹಾಗೆ ಜನ್ಮ ಪೂರ್ತಿ ಇದ್ದು. ಒಂದು ಸತಿ ನನ್ನ ಜ್ಞಾಪಿಸ್ಕೊಂಡಿದ್ದರೂ ಸಾಕಾಗಿತ್ತು, ನನ್ನ ಹೆಸರು ಹೇಳ್ಕೊಂಡಿದ್ದರೂ ಸಾಕಾಗಿತ್ತಲ್ವ. ನೀನು ಹೇಳ್ಕೊಳ್ಳೇ ಇಲ್ಲ. ಅದಕ್ಕೆ ಈ ಜನ್ಮದಲ್ಲಿ ನಿನಗೆ ಈ ಅವಸ್ಥೆ ಬಂದಿದೆ. ಏನೋ ನಿನ್ನ ಮೇಲಿನ ವಿಶ್ವಾಸದಿಂದ ಮತ್ತೆ ನಿನ್ನ ಹತ್ತಿರ ಬಂದು ಜ್ಞಾಪಿಸ್ತಾ ಇದ್ದೀನಿ ಅಂತ ಬ್ರಾಹ್ಮಣ ಹೇಳ್ತಾನೆ. ನಿನ್ನ ಮೇಲೆ ಒಂದು ಪ್ರೀತಿ ನನಗೆ, ಅದಕ್ಕೋಸ್ಕರ ಮತ್ತೆ ಜ್ಞಾಪಿಸ್ತಾ ಇದ್ದೀನಿ ಅಂದ. ಆಗ ವೈದರ್ವಿ ಆ ಬ್ರಾಹ್ಮಣನ ಉಪದೇಶದಂತೆ ಗಂಡನಿಗೆ ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಇನ್ನು ಮುಂದೆ ಯಾವತ್ತೂ ನಾನು ಸ್ನೇಹಿತರನ್ನು ಮರೆಯಲ್ಲ ಅಂತ ಮಾತು ಕೊಡ್ತಾಳೆ. ಈ ಕಥೆಯನ್ನು ನಾರದರು ಪ್ರಾಚೀನ ಬರ್ಹಿಗೆ ಹೇಳ್ತಾರೆ. ಪ್ರಾಚೀನ ಬರ್ಹಿ ಕೇಳ್ತಾನೆ, ನಾನು ನರಕ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಾಯಶ್ಚಿತ್ತ ಬೇಕು ಅಂದರೆ ಈ ಪುರಂಜನ ಕಥೆ ಹೇಳಿದ್ರಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ನನಗೆ ಒಂದು ಅರ್ಥವಾಗಲ್ಲ ಅಂತಾನೆ. ನಾರದರು ಹೇಳ್ತಾರೆ, ಸಂಬಂಧ ಇರುವುದರಿಂದಲೇ ಈ ಕಥೆಯನ್ನು ನಿನಗೆ ಹೇಳಿದ್ದು. ದಿವ್ಯ ದೃಷ್ಟಿ ಕೊಟ್ಟು ನಿನಗೆ ನರಕವನ್ನು ತೋರಿಸಿದ್ದು ಕೂಡ. ಇದುವರೆಗೆ ನಾನು ಹೇಳಿದ್ದು ನಿನ್ನ ಕಥೆಯೇ, ಅಂದರೆ ಪ್ರತಿಯೊಬ್ಬ ಮನುಷ್ಯನ ಕಥೆ. ಪರಮಾತ್ಮ ಪರೋಕ್ಷ ಪ್ರಿಯ. ಇದನ್ನೇ ನಿನಗೆ ಅರ್ಥ ಆಗುವ ಹಾಗೆ ನಿನ್ನನ್ನೇ ಅನ್ವಯಿಸಿ ಈ ಕಥೆಯನ್ನು ಹೇಳ್ತೀನಿ ಕೇಳು, ಆಗ ನಿನಗೆ ಅರ್ಥ ಆಗತ್ತೆ ಅಂತ ಅದೇ ಕಥೆಯನ್ನು ಮತ್ತೆ ನಾರದರು ಹೀಗೆ ಹೇಳ್ತಾ ಇದ್ದಾರೆ. ಪುರಂಜನ ಅನ್ನುವನಿದ್ದ ಅಂದರೆ ಒಬ್ಬ ಮನುಷ್ಯ ಇದ್ದ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಪುರಂಜನ ಕಥೆ ಕೇಳಿದ್ರಲ್ಲ ಹಿಂದೆ, ಈಗ ಅದಕ್ಕೆ ಬಿಡುಗಡೆ ಬರ್ತಾ ಇದೆ ನೋಡಿ. ಅದು ಒಗಟಿನ ಕಥೆ ಇದ್ದಾಗಿದೆ. ಒಗಟನ್ನು ಬಿಡಿಸ್ತಿದ್ದಾರೆ ಭಗವಾನರು, ವ್ಯಾಸ ಭಗವಾನರು. ಪುರಂಜನ ಅನ್ನುವನಿದ್ದ ಅಂದರೆ ಒಬ್ಬ ಮನುಷ್ಯ ಇದ್ದ ಅಂತ ಅರ್ಥ. ಅವನ ಅವಿಜ್ಞಾತ ಸ್ನೇಹಿತ ಅಂದರೆ ಪರಮಾತ್ಮ ಜೀವಾತ್ಮನಿಗೆ ಅವನೇ ಒಳ್ಳೆಯ ಸ್ನೇಹಿತ. ನಾರಾಯಣ ನಾರಾಯಣ ನಾರಾಯಣ.